ಇಲ್ಲಿ ನಿಮ್ಮ CET ರಿಸಲ್ಟ್ ನೋಡ್ಬಿಟ್ಟು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರಾ? ಈ ಒಂದು ವಿಷಯ ಕೇಳಿದ್ಮೇಲೆ ಡೆಫಿನೆಟ್ಲಿ ಖುಷಿ ಪಡ್ತೀರಾ. ಯಾಕೆಂದರೆ ಕೀ ಅವರು ನಿಮಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಜೊತೆಗೆ ಕೌನ್ಸಿಲಿಂಗ್ ಬಗ್ಗೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ನೀಡ್ತೀನಿ. ಈ ಒಂದು ವಿಡಿಯೋ KECT ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ, ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋರ್ಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮಗೆ KECT ಆಪ್ಷನ್ ಎಂಟ್ರಿಗೆ ಯಾವ ರೀತಿ ಒಂದು ಕಾಲೇಜ್ನ ಪ್ರಿಪೇರ್ ಮಾಡ್ಕೋಬೇಕು, ಮತ್ತು PDF ಕಟ್ ಆಫ್ ಆಗಿರ್ಬೋದು, ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಕಂಪ್ಲೀಟ್ ಈ ಒಂದು ಕೋರ್ಸಲ್ಲಿ ಇರುತ್ತೆ. ಕೋರ್ಸ್ ಬಂದ್ಬಿಟ್ಟು ಡೈರೆಕ್ಟ್ ಲಿಂಕ್ ನಿಮಗೆ ಬೈ ಮಾಡೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಕಂಪ್ಲೀಟ್ ನಿಮಗೆ 200% ವರ್ತ್ ಆಗಿರುತ್ತೆ. ನೀವು ಕೊಡೋ ಮನೆಗೆ ಬೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಲ್ಲರೂ ಕೂಡ ಸರ್ಪ್ರೈಸ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ರಿಸಲ್ಟ್ನ ನೀವೆಲ್ಲರೂ ಕೂಡ ನೋಡ್ಕೊಂಡ್ರಿ. ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಒಂದು ಸ್ವಲ್ಪ ಹರ್ಟ್ ಆಗಿರುತ್ತೆ. ನಿಮ್ಮ ರಿಸಲ್ಟ್ ನೋಡಿದ ತಕ್ಷಣ ನಿಮಗೇನೆ ಏನು ಇಷ್ಟೆಷ್ಟು ಕಮ್ಮಿ ರಿಸಲ್ಟ್ ಬಂದಿದ್ದಿಲ್ಲ, ನಾನು ಎಷ್ಟು ಎಫರ್ಟ್ ಹಾಕಿ ನಾನು 10,000 ಬರುತ್ತೆ, 20,000 ಬರುತ್ತೆ, ಒಂದು 50,000 ಒಳಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. 1,00,000 ಮೇಲೆ ದಾಟ್ಬಿಟ್ಟಿದೆ ನನ್ನ ರ್ಯಾಂಕಿಂಗ್, ಏನು ಮಾಡೋದು ಅಂತ ಸಾಕಷ್ಟು ಜನ ತಲೆ ಕೆಡ್ಸ್ಕೊಬಿಟ್ಟಿದ್ದೀರಾ. ಗೊತ್ತಾಗ್ತೀನಿ, ನಿಮ್ಮ ಕಮೆಂಟ್ಸ್ ಎಲ್ಲನೂ ಕೂಡ ಓದ್ತಾ ಇದ್ದೀನಿ. ಅದ್ರ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿರೋದು ನಿಮ್ಮ ರ್ಯಾಂಕಿಂಗ್ 50,000, 60,000, 70,000 ಈ ರೀತಿ ಹೊಂಟೋಗಿದೆಯಲ್ಲ, ಸಾಕಷ್ಟು ತಲೆ ಕೆಡ್ಸ್ಕೊಬಿಟ್ಟಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಒಂದು ಲೈಟಾಗಿ ಒಂದು ಖುಷಿ ಪಡುವಂಥ ವಿಷಯ ಏನಂದರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ವರ್ಷ ಸೀಟ್ ಇನ್ಕ್ರೀಸ್ ಆಗ್ತಿದೆ. ಇದನ್ನ ಅಫಿಷಿಯಲ್ ಆಗಿ ಕೀ ಅವರೇ ಹೇಳಿರೋದು ಇವತ್ತೊಂದು ಪ್ರೆಸ್ ಮೀಟಲ್ಲಿ. ಅವ್ರೇನಂತ ಹೇಳಿದೆ ಅಂದರೆ, ACTಗೆ ಸಾಕಷ್ಟು ಕಾಲೇಜಸ್ಗಳು ಸೀಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಕೆಲವು ಬ್ರಾಂಚಸ್ಸಲ್ಲಿ ಒಂದು ಪ್ರಪೋಸಲ್ನ ಕಳಿಸಿದ್ರು. ಪ್ರತಿದಿನವೂ ಕೂಡ ಅವರು ಅಪ್ರೂವ್ ಮಾಡಿ ಕಳಿಸ್ತಾ ಇದ್ದಾರೆ ಒಂದು 2-3 ಕಾಲೇಜಸ್ನ. ಅದೆಲ್ಲನೂ ಕೂಡ ನಾವು ಸೀಟ್ ಮ್ಯಾಟ್ರಿಕ್ಸ್ಗೆ ಹಾಕೋತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಡಿಮ್ಯಾಂಡ್ ಇರುವಂಥ ಕೋರ್ಸ್ ಏನಿದೆಯಲ್ಲ, IT ಸೆಕ್ಟರ್ದು, CS, EC ಆ ರೀತಿ ಕೋರ್ಸ್ಗಳದ್ದೇ ಇವರು ಸೀಟ್ನ ಎಕ್ಸ್ಪೆಂಡ್ ಮಾಡ್ಕೋತಾ ಇರ್ತಾರೆ. ಅದರಿಂದ ನೀವು ಕಮ್ಮಿ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ನೀವೇನು CS ಹುಡುಕ್ತಾ ಇದ್ದೀರಾ, EC ಹುಡುಕ್ತಾ ಇದ್ದೀರಾ, ಆ ಒಂದು ಬ್ರಾಂಚಸ್ ನಿಮಗೆ ಸಿಗೋ ಚಾನ್ಸಸ್ ಇವಾಗ ಇನ್ಕ್ರೀಸ್ ಆಗುತ್ತೆ. ನಿಮಗೆಲ್ಲರಿಗೂ ಕೂಡ ಒಂಥರ ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು. ಕಮ್ಮಿ ರ್ಯಾಂಕ್ ಬಂದರೂ ಕೂಡ ಈ ರೀತಿ ನಿಮಗೆ ಒಂದು ಆಪರ್ಚುನಿಟಿ ಇವಾಗ ಸಿಕ್ಕಿರೋದ್ರಿಂದ. ಮತ್ತು ಇನ್ನೊಂದು ಮೇಯ್ನ್ ಕೌನ್ಸಿಲಿಂಗ್ ಬಗ್ಗೆ ಒಂದು ಅಪ್ಡೇಟ್ ಬಂದಿರೋದೇನೆಂದರೆ, ಮುಖ್ಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಪ್ರತಿ ವರ್ಷವೂ ಕೂಡ ನಿಮ್ಮ CET ರಿಸಲ್ಟ್ ಬಂದಿದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈ ವರ್ಷ ಕೀ ಅವರು ಅಫಿಷಿಯಲ್ ಆಗಿ ಹೇಳಿರೋದೇನೆಂದರೆ, 100% ನಾವು ಟೆಕ್ನಾಲಜಿನ ಬಳಸ್ಕೊಂಡು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಡಕ್ಟ್ ಮಾಡಿದ್ದೀವಿ. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಡಾಟಾ ಎಲ್ಲ ಫೆಚ್ ಮಾಡ್ಕೊಂಡ್ರಲ್ಲ ಆಟೋ, ಅದನ್ನೇ ಅವ್ರು ಹೇಳ್ತಾ ಇರೋದು. ಅದರಿಂದ ಈ ವರ್ಷ ವಿದ್ಯಾರ್ಥಿಗಳು ಕೀ ಆಫೀಸಿಗೆ ಬರೋ ಅಗತ್ಯ ಇರಲ್ಲ. ಆರಾಮಾಗಿ ಅವರು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ಬೋದಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಜೂನ್ 15ನೇ ತಾರೀಕು ಆದಮೇಲೆ ಒಂದು ಆಪ್ಷನ್ ಎಂಟ್ರಿ ಎಲ್ಲ ಸ್ಟಾರ್ಟ್ ಆಗ್ಬೋದು. ಅವಾಗ ನೀವು ಡೈರೆಕ್ಟಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾಕೆಂದರೆ ನೀಟು ಮತ್ತು KECT ಎರಡೂ ಕೂಡ ಒಟ್ಟಿಗೆ ಆಪ್ಷನ್ ಎಂಟ್ರಿ ನಡೆಯೋದು. ಅದಕ್ಕೋಸ್ಕರ ನೀವು ನೀಟ್ ರಿಸಲ್ಟ್ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡೋಕ್ಕೆ. ಮತ್ತು ಈ ಒಂದು ವಿಡಿಯೋನ ನಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಮಾಹಿತಿ ತಲುಪಲಿ.